ಪ್ರೀತಿಯ ಗೆಳೆಯರ, ಕಳೆದ ವಿಡಿಯೋದಲ್ಲಿ ಗೋಲ್ ಎಂದರೇನು, ಅದನ್ನು ಸಾಧಿಸುವುದು ಹೇಗೆ ಎಂಬುದರ ಕುರಿತು ಒಂದು ಪ್ರಾಥಮಿಕ ಮಾಹಿತಿಯನ್ನು ನೀಡಿದ್ದೆ. ಮನಸ್ಸಿನಲ್ಲಿ ಹುಟ್ಟುವ ಆಸೆಗಳ ಕೊನೆಯ ಫಲಿತಾಂಶ ಅದು ಗುರಿಯಾಗಿದೆ. ನಾವೆಲ್ಲರೂ ಒಂದು ಸ್ಯಾಟಿಸ್ಫೈಯಿಂದ ಕೂಡಿದ ಸಂತೋಷದಾಯಕವಾದ ಜೀವನವನ್ನು ನಡೆಸಲು ನಾವು ಬಯಸುತ್ತೇವೆ. ಬಹುತೇಕ ಎಲ್ಲರ ಮನಸ್ಸಲ್ಲೂ ಒಂದೊಂದು ಗುರಿಗಳಿವೆ. ಅದನ್ನು ಸಾಧಿಸಲು ಅತಿಯಾದ ಆಸೆ ಹಂಬಲ ಅವರ ಮನಸ್ಸಲ್ಲಿದೆ. ಮಾತ್ರವಲ್ಲ, ಅವರ ಜೀವನದಲ್ಲಿ ಅವರ ಪ್ಯಾಷನ್ ಆಗಿರುವಂತಹ ಈ ಒಂದು ಗುರಿಯನ್ನು, ಆಸೆಯನ್ನು ಪೂರೈಸಲು ಸಾಧ್ಯವಾಗದೆ ಜೀವನದಲ್ಲಿ ಕೊರಗುತ್ತಾ ಇರುತ್ತಾರೆ. ತಾವು ಗುರಿಯನ್ನಿಟ್ಟು ಕಾರ್ಯನಿರತರಾಗುವುದಕ್ಕಿಂತ ಮುಂಚೆ ಆ ಗುರಿ ಯಾವ ಥರ ಇರಬೇಕು, ಅದನ್ನು ಹೇಗೆ ನಿರ್ವಹಿಸಬೇಕು, ಆ ಗುರಿ ಸಾಧನೆ ಹೇಗೆ ಮಾಡಬೇಕು ಎಂಬುದರ ಕುರಿತು ಕೆಲವು ವಿಷಯಗಳನ್ನು ಹೇಳಲು ಬಯಸುತ್ತೇನೆ. ನಾನಿಲ್ಲಿ ಪರಿಚಯಿಸುವಂತಹ ಫಾರ್ಮುಲಾ ಏನಂದ್ರೆ, ಗುರಿ ಸಾಧನೆಗೆ ಇರುವ ಒಂದು ಸ್ಟ್ರಾಟಜಿ ಏನಂದ್ರೆ ಅದು ಸ್ಮಾರ್ಟ್ ಸ್ಟ್ರಾಟಜಿ, ಸ್ಮಾರ್ಟ್ ಫಾರ್ಮುಲಾವಾಗಿದೆ. ಏನಿದು ಸ್ಮಾರ್ಟ್ ಸ್ಟ್ರಾಟಜಿ, ಸ್ಮಾರ್ಟ್ ಫಾರ್ಮುಲಾ? ತಾವು ಅಂದುಕೊಂಡಿರುವಂತಹ ಎಲ್ಲ ಗುರಿಗಳನ್ನು ತಾವು ಉದ್ದೇಶಿಸುವ ರೀತಿಯಲ್ಲಿ ಗಳಿಸಲು ಬೇಕಾಗಿರುವಂತಹ ಒಂದು ಫಾರ್ಮುಲಾವಾಗಿದೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಹಲವಾರು ಗುರಿಗಳಿರಬಹುದು. ಈ ಗುರಿಗಳಾಗಿದೆಯಾ ಅಲ್ಲವಾ ಆಸನ? ನೀವು ಹಲವು ಸಲ ಹೇಳ್ಬೋದು, ಹಲವು ಗುರಿಗಳು ನಾನು ಕಾರ್ಯನಿರತನಾಗಿದ್ದೇನೆ, ಯಾವುದೇ ಗುರಿಗಳು ನನ್ನಿಂದ ಗಳಿಸಲು ಸಾಧ್ಯವಾಗಿಲ್ಲ. ಸ್ಮಾರ್ಟ್ ಫಾರ್ಮುಲಾ, ಸ್ಮಾರ್ಟ್ ಸ್ಟ್ರಾಟಜಿಯನ್ನು ಬಳಸಿಕೊಂಡು ಕಂಡುಹಿಡಿಯಬಹುದು. ತಾವು ಇಟ್ಟಂತಹ ಗುರಿಯಲ್ಲಿ ಪಾರದರ್ಶಕತೆ ಇದೆಯೋ ಇಲ್ಲವೋ, ಪಾರದರ್ಶಕತೆಯಿಂದ ಕೂಡಿದ ಗುರಿಯೋ ಅಲ್ಲವೋ ಅಂತೇಳಿ ನಿಮಗೆ ಇದರಿಂದ ಗೊತ್ತಾಗುತ್ತೆ. ವಿಷಯಕ್ಕೆ ಬರುತ್ತೇನೆ. ಏನಿದು ಸ್ಮಾರ್ಟ್ ಫಾರ್ಮುಲಾ? SMART, ಈ 5 ಲೆಟರ್ಗಳಿಂದ ಕೂಡಿದ ಈ ಒಂದು ಪದ. ಗುರಿಗಳು ಹೇಗಿರಬೇಕು, ಯಾವ ಆಶಯದಲ್ಲಿರಬೇಕು, ಆ ಗುರಿಗಳು ಪೂರ್ತೀಕರಣಗೊಳ್ಳುವುದಕ್ಕಿರುವಂತಹ ಕಂಡೀಷನ್ಗಳನ್ನು, ಷರತ್ತುಗಳನ್ನು ಈ ಸ್ಮಾರ್ಟ್ ಒಳಗೊಂಡಿದೆ. ಏನಿದು ಸ್ಮಾರ್ಟ್ ಫಾರ್ಮುಲಾ? SMART, ಈ 5 ಲೆಟರ್ಗಳಿಂದ ಕೂಡಿದ ಈ ಒಂದು ಪದ. ಗುರಿಗಳು ಹೇಗಿರಬೇಕು, ಯಾವ ಆಶಯದಲ್ಲಿರಬೇಕು, ಆ ಗುರಿಗಳು ಪೂರ್ತೀಕರಣಗೊಳ್ಳುವುದಕ್ಕಿರುವಂತಹ ಕಂಡೀಷನ್ಗಳನ್ನು, ಷರತ್ತುಗಳನ್ನು ಈ ಸ್ಮಾರ್ಟ್ ಒಳಗೊಂಡಿದೆ. ಅಂದರೆ ಅದರ ಮೊದಲನೇ ಸ್ಪೆಲ್ಲಿಂಗ್ ಎಸ್ ಅಂದರೆ ಸ್ಪೆಸಿಫಿಕ್ ಎಂದಾಗಿದೆ. ಸ್ಪೆಸಿಫಿಕ್ ಎಂದರೆ ತಮ್ಮ ಗುರಿಗಳು ನಿರ್ಣಿತ ಹಾಗೂ ಲಿಖಿತವಾಗಿರಬೇಕು. ಎರಡನೇ ಸ್ಪೆಲ್ಲಿಂಗ್ ಮೆಜರೇಬಲ್ ಅಂದರೆ ಯಾವ ಕಾಲಾವಧಿಯೊಳಗೆ ಇದನ್ನು ನಾನು ಗಳಿಸಬೇಕು ಎಂಬಂತಹ ಒಂದು ಕ್ಲಾರಿಟಿ ನನಗಿರಬೇಕು. ಒಂದು ಕಾರನ್ನು ಖರೀದಿಸಲು ನಾನು ಗುರಿ ಮಾಡಿದರೆ ಒಂದು 3 ವರ್ಷದೊಳಗೆ, ಅಲ್ಲದ್ರೆ 4 ವರ್ಷದೊಳಗೆ, ಅಲ್ಲದ್ರೆ 5 ವರ್ಷದೊಳಗೆ ಈ ಗುರಿಯನ್ನು ಸಾಧಿಸಬೇಕಂತಹ ಒಂದು ಕ್ಲಾರಿಟಿ ನಮ್ಮಲ್ಲಿರಬೇಕು. ಅದಾಗಿದೆ ಮೆಜರೇಬಲ್. ಅಂದರೆ ಈ ಗುರಿಯ ಪ್ರಯಾಣ, ಆ ಪ್ರಯಾಣ ಉದ್ದಕ್ಕೂ ತಾನು ಈ ಗುರಿಯಲ್ಲಿ ಎಷ್ಟು ಪ್ರಯಾಣಿಸಿದೆ ಎಂಬ ಕ್ಲಾರಿಟಿಯು ನಿಮ್ಮಲ್ಲಿರಬೇಕು. ಅದಕ್ಕೆ ಬೇಕಾಗಿರುವ ಶಾರ್ಟ್ ಟರ್ಮ್ ಗೋಲ್ಗಳನ್ನು ನಾವು ತಯಾರು ಮಾಡಬೇಕು. ಮೂರನೇದು ಎ ಅಂದರೆ ಅಚೀವಬಲ್. ಈ ಗುರಿಯನ್ನು ಸಾಧಿಸಲು ಸಾಧ್ಯವಾಗುವುದಾಗಿರಬೇಕು. ಅಂದರೆ ಒಂದು ಕಾರನ್ನು ಖರೀದಿಸಲು ಒಳ್ಳೆಯ ಸಂಪಾದನೆ ಬೇಕು. ಸಂಪಾದನೆ ಇದ್ದರೆ ಸಾಲದು, ತಿಂಗಳಿಗೆ ಒಂದು ನಿಶ್ಚಿತ ಅಮೌಂಟನ್ನು ರಿಸರ್ವ್ ಮಾಡಲು ತನ್ನಿಂದ ಸಾಧ್ಯವಾಗಬೇಕು. ಒಂದು ಮಿನಿಮಮ್ 5,000 ಒಂದು ತಿಂಗಳಿಗೆ ತನಗೆ ರಿಸರ್ವ್ ಮಾಡಲು ಸಾಧ್ಯವಾದರೆ ತನಗೆ ಒಂದು 3 ವರ್ಷದೊಳಗೆ ಒಂದು ಕಾರನ್ನು ಖರೀದಿ ಮಾಡಬಹುದು. ಸಂಪಾದನೆ ಇಲ್ಲದವನು ತನಗೆ ಕಾರು ಬೇಕು ಅಂತ ಕನಸು ಕಂಡ್ರೆ ಆ ಕನಸನ್ನು ನನಸಾಗಿಸಲು ಒಮ್ಮೆಯೂ ಸಾಧ್ಯವಿಲ್ಲ. ತನ್ನಿಂದ ಸಾಧ್ಯವಾಗುವಂತಹ ಗುರಿಯನ್ನು ನಾವು ನಿಶ್ಚಯಿಸಬೇಕು. ಸ್ಮಾರ್ಟ್ನ 4ನೇ ಅಕ್ಷರ R ಆಗಿದೆ. ಅಂದರೆ ರಿಯಲಿಸ್ಟಿಕ್, ವಾಸ್ತವಿಕತೆಯಿಂದ ಕೂಡಿದ ಗುರಿಗಳಾಗಿರಬೇಕು. ಅದು ಉಳ್ಳದ್ದಾಗಿರಬೇಕು. ಇಲ್ಲದಂತಹ ಕಾರ್ಯಗಳನ್ನು, ಅದು ಸಾಧ್ಯ ಇಲ್ಲದಂತಹ ಕಾರ್ಯಗಳನ್ನು, ಆ್ಯಕ್ಚುಲಿ ಅದು ಸಂಭವಿಸಲು ವಿದೂರವಾದಂತಹ ಕಾರ್ಯಗಳನ್ನು ಗುರಿಯಾಗಿಟ್ಟುಕೊಂಡ್ರೆ ಅದು ಗುರಿಯಾಗಲ್ಲ. ಸ್ಮಾರ್ಟ್ ಈ ಪದದ ಕೊನೆಯ ಲೆಟರ್ T, ಟೈಮ್ ಬೌಂಡ್. ಅಂದರೆ ತಮ್ಮ ಗುರಿಗಳು ನಿಶ್ಚಿತ ಅವಧಿಯೊಳಗೆ ಕೊನೆಗೊಳ್ಳುವುದಾಗಿರಬೇಕು. ಅಂದರೆ ಅದಕ್ಕೊಂದು ಡೆಡ್ಲೈನ್ ಬೇಕು. ಅಂದರೆ ತಾವೆಲ್ಲರೂ ಗುರಿಯನ್ನು ಗಳಿಸುವಂತಹ, ಗುರಿಯನ್ನು ಸಾಧಿಸುವಂತಹ ಪ್ರಯಾಣದಲ್ಲಿದ್ದೀರಾ. ಒಂದು ಕ್ಯಾಲೆಂಡರು ನಮ್ಮ ಮುಂದೆ ಇಟ್ಟುಕೊಂಡು ತಾವು ಈ ಗುರಿಯನ್ನು ಗಳಿಸಲು ಎಷ್ಟು ಪ್ರಯಾಣ ಮಾಡಿದ್ದೀರಿ ಎಂಬುದರ ಕುರಿತು 1, 2 ತಿಂಗಳು, 3 ತಿಂಗಳು, 6 ತಿಂಗಳು, 8 ತಿಂಗಳು, 1 ವರ್ಷ, 1.5 ವರ್ಷ, ಹೀಗೆ
ಪ್ರತಿ ತಿಂಗಳಲ್ಲಿ ಅದನ್ನು ಆ ಕ್ಯಾಲೆಂಡರ್ನಲ್ಲಿ ಬರೆದಿಡಬೇಕು. ಮಾತ್ರ ಅಲ್ಲ, ತಾವು ಗುರಿಯನ್ನು ಗಳಿಸುವ ದಿನವಿದೆ. ಆ ದಿನದಲ್ಲಿ ತಾವು ಒಂದು ಕಾರನ್ನು ಖರೀದಿ ಮಾಡಿ ವಿಹಾರ ಮಾಡುವಂತಹ, ಅದರಲ್ಲಿ ಸಂತೋಷ ಪಡುವಂತಹ, ಆ ಕಾರನ್ನು ಡ್ರೈವ್ ಮಾಡುವಂತಹ ಒಂದು ಎಡಿಟಿಂಗ್ ಚಿತ್ರವನ್ನು ತಮ್ಮ ಬಳಿ ಇಟ್ಕೊಂಡು ಅದನ್ನು ನೋಡಿ ಸಂತೋಷ ಪಡ್ತಾ ಇರಬೇಕು. ಹೀಗೆ ಮಾಡಿದರೆ ತಮಗೆ ಗುರಿಗೆ ತಲುಪಲು ಅತಿ ಶೀಘ್ರವಾಗಿ ಆ ಗುರಿಯೆಡೆಗೆ ಮುನ್ನಡೆಯಲು ತಮ್ಮನ್ನು ಈ ಚಿತ್ರ ಪ್ರೇರೇಪಣೆ ಮಾಡುತ್ತೆ. ಗೆಳೆಯರೆ, ಪ್ರತಿಯೊಂದು ಗೋಲ್ಗಳು ಈ ರೀತಿಯ ಸ್ಮಾರ್ಟ್ ಆಗಿದರೆ ಬದುಕಿನಲ್ಲಿ ಹಲವು ಬೃಹತ್ತಾದ ಗೋಲ್ಗಳನ್ನು ನಿರ್ಮಿಸಿ ಅದನ್ನು ಗಳಿಸಲು ತಮ್ಮಿಂದ ಸಾಧ್ಯ. ತಮ್ಮಿಂದಲ್ಲ, ಎಲ್ಲರಿಂದಲೂ ಸಾಧ್ಯ. ಸರ್ವಶಕ್ತನ ದೇವರು ತಮಗೆಲ್ಲರಿಗೂ ಅಂತಹ ಗೋಲ್ಗಳನ್ನು ಮುಂದೆ ಇಟ್ಟುಕೊಂಡು ಅದನ್ನು ಸಾಧಿಸುವಂತಹ ಧೈರ್ಯವು, ಸ್ಥೈರ್ಯವು, ಡಿಸಿಪ್ಲಿನ್ನಿಂದ ಕೂಡಿದಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಇಂತಹ ಗೋಲ್ಗಳನ್ನು ಗಳಿಸುವಂತಹ ಸೌಭಾಗ್ಯವು ಎಲ್ಲರಿಗೂ ಒದಗಿಸಲಿ ಎಂದು ಪ್ರಾರ್ಥಿಸುವುದರೊಂದಿಗೆ, ಇಂತಹ ಜೀವನದಲ್ಲಿ ಬದಲಾವಣೆ ತರಲು ಉಪಯುಕ್ತವಾದಂತಹ ವಿಡಿಯೋಗಳಿಗೆ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನಾವು ಮಾಡುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ಲಭಿಸಲು ಬೆಲ್ ಐಕನ್ ಒತ್ತಿ. ಎಲ್ಲರಿಗೂ ಶುಭ ದಿನ.